ಅಡುಗೆ ಸುಲಭವಾಗಲಿ, ಎಣ್ಣೆಯ ಬಳಕೆ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಬಹುತೇಕ ಮನೆಗಳಲ್ಲಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸ್ತಾರೆ. ಆದರೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಹೋದರೆ ಪಾತ್ರೆಯ ಮೇಲಿನ ಕೋಟಿಂಗ್ ಹಾಳಾಗಬಹುದು. ನಾನ್ ಸ್ಟಿಕ್ ಪಾತ್ರೆಗಳನ್ನು ಸುರಕ್ಷಿತವಾಗಿ ಹೆಚ್ಚು ದಿನ ಬಳಸೋದು ಹೇಗೆ? ಅವುಗಳಲ್ಲಿ ಅಡುಗೆ ಮಾಡಿದರೆ ಆರೋಗ್ಯಕ್ಕೆ ಹಾನಿಯಾಗತ್ತಾ? ಅವುಗಳನ್ನು ಬಳಸಿದ ಮೇಲೆ ಸ್ವಚ್ಛಗೊಳಿಸೋದು ಹೇಗೆ? ಪಾತ್ರೆಗಳನ್ನು ಬಳಸುವಾಗ ಯಾವ ತಪ್ಪುಗಳನ್ನು ಮಾಡಬಾರ್ದು ಎನ್ನುವ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಖಾಲಿ ಪಾತ್ರೆಯನ್ನು ಹೆಚ್ಚು ಬಿಸಿ ಮಾಡಬೇಡಿ. ನಾನ್ ಸ್ಟಿಕ್ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಖಾಲಿಯಾಗಿಯೇ ಹೆಚ್ಚು ಹೊತ್ತು ಬಿಸಿ ಮಾಡಬೇಡಿ. ಪಾತ್ರೆಯಲ್ಲಿ ಆಹಾರ ಅಥವಾ ಎಣ್ಣೆ ಇಲ್ಲದೆ ಹೆಚ್ಚಿನ ಉಷ್ಣಾಂಶಕ್ಕೆ ಬಿಸಿ ಮಾಡೋದ್ರಿಂದ ನಾನ್ ಸ್ಟಿಕ್ ಕೋಟಿಂಗ್ಗೆ ಹಾನಿಯಾಗುವ ಸಾಧ್ಯತೆ ಇದೆ. ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ಯಾವಾಗಲೂ ಕಡಿಮೆ ಅಥವಾ ಮಧ್ಯಮ ಉರಿಯಲ್ಲಿ ಅಡುಗೆ ಮಾಡುವುದು ಉತ್ತಮ. ಲೋಹದ ಸೌಟುಗಳನ್ನು ಬಳಸಬೇಡಿ. ನಾನ್ ಸ್ಟಿಕ್ ಪಾತ್ರೆಯ ಕೋಟಿಂಗ್ ಮೇಲೆ ಗೀರು ಬೀಳದಂತೆ ಮರದ, ಸಿಲಿಕಾನ್ ಅಥವಾ ನಾನ್ ಸ್ಟಿಕ್ ಫ್ರೆಂಡ್ಲಿ ಅಡುಗೆ ಉಪಕರಣಗಳನ್ನು ಬಳಸೋದು ಉತ್ತಮ. ಲೋಹದ ಚಮಚ ಬಳಸೋದ್ರಿಂದ ಪಾತ್ರೆಯ ಮೇಲ್ಮೈಗೆ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗೆ ಪದೇ ಪದೇ ಸ್ಕ್ರ್ಯಾಚ್ಗಳಾದರೆ ಕೋಟಿಂಗ್ ನಿಧಾನವಾಗಿ ಹಾಳಾಗಬಹುದು. ಹಾಗಾಗಿ ನಾನ್ ಸ್ಟಿಕ್ ಪಾತ್ರೆ ಹೆಚ್ಚು ದಿನ ಬಾಳಿಕೆ ಬರಬೇಕಾದ್ರೆ ಅಡುಗೆ ಮಾಡುವಾಗ ಯಾವಾಗಲೂ ಸರಿಯಾದ ಉಪಕರಣಗಳನ್ನು ಬಳಸೋ ಅಭ್ಯಾಸ ಮಾಡಿಕೊಳ್ಳಿ. ನಾನ್ ಸ್ಟಿಕ್ ಪಾತ್ರೆ ತೊಳೆಯುವಾಗ ಈ ತಪ್ಪುಗಳನ್ನು ಮಾಡಬೇಡಿ. ನಾನ್ ಸ್ಟಿಕ್ ಪಾತ್ರೆಯನ್ನು ಸ್ವಚ್ಛಗೊಳಿಸುವಾಗ ಸ್ಟೀಲ್ ಊಲ್ ಅಥವಾ ತುಂಬ ಗಟ್ಟಿಯಾದ ಸ್ಕ್ರಬ್ಬರ್ ಬಳಸಬೇಡಿ. ಇವು ಪಾತ್ರೆಯ ಮೇಲಿನ ಕೋಟಿಂಗ್ಗೆ ಗೀರು ಉಂಟು ಮಾಡಬಹುದು. ಬದಲಿಗೆ ಮೃದುವಾದ ಸ್ಪಾಂಜ್ ಮತ್ತು ಸೌಮ್ಯವಾದ ಡಿಶ್ ಸೋಪ್ ಬಳಸಿ ನಿಧಾನವಾಗಿ ಸ್ವಚ್ಛಗೊಳಿಸಿ. ಜೊತೆಗೆ ಬಿಸಿ ಬಿಸಿಯಾಗಿರುವ ಪಾತ್ರೆಗೆ ತಕ್ಷಣ ತಣ್ಣೀರು ಹಾಕಿ ತೊಳೆಯೋದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಎಣ್ಣೆ ಹಾಕಲೇಬಾರ್ದಾ? ನಾನ್ ಸ್ಟಿಕ್ ಪಾತ್ರೆ ಅಂದ ತಕ್ಷಣ ಅದರಲ್ಲಿ ಸಂಪೂರ್ಣವಾಗಿ ಎಣ್ಣೆ ಬಳಸಲೇಬಾರ್ದು ಎಂದಲ್ಲ. ನೀವು ತಯಾರಿಸುವ ಆಹಾರ ಮತ್ತು ಅಡುಗೆ ವಿಧಾನಕ್ಕೆ ಅನುಗುಣವಾಗಿ ಅಗತ್ಯವಿರುವಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಬಳಕೆ ಮಾಡ್ಕೊಳ್ಬೋದು. ಇದರಿಂದ ಆಹಾರ ಪಾತ್ರೆಗೆ ಅಂಟ್ಕೊಳ್ಳೋದನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಅಡುಗೆ ಕೂಡ ಸುಲಭವಾಗತ್ತೆ. ಆದರೆ ನೆನಪಿರಲಿ, ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಮಾತ್ರ ಬಳಕೆ ಮಾಡಿಕೊಳ್ಳಿ. ಒಂದು ವೇಳೆ ಜಾಸ್ತಿ ಎಣ್ಣೆ ತುಪ್ಪವನ್ನು ಬಳಸಿದರೆ ಪಾತ್ರೆಯ ಲೇಪನ ಹಾಳಾಗುವ ಸಾಧ್ಯತೆಯೂ ಇದೆ. ಪಾತ್ರೆ ಖರೀದಿಸುವಾಗ ಗುಣಮಟ್ಟಕ್ಕೆ ಆದ್ಯತೆ ನೀಡಿ. ನಾನ್ ಸ್ಟಿಕ್ ಪಾತ್ರೆ ಖರೀದಿಸುವಾಗ ಕೇವಲ ಕಡಿಮೆ ಬೆಲೆಯನ್ನು ನೋಡದೆ ಉತ್ತಮ ಗುಣಮಟ್ಟದ ಹೆಚ್ಚು ದಿನ ಬಾಳಿಕೆ ಬರುತ್ತಾ ಎಂಬೆಲ್ಲ ಅಂಶಗಳನ್ನು ಗಮನಿಸಿ ನಂತರ ಖರೀದಿಸಿ. ಪಾತ್ರೆಯನ್ನು ಯಾವ ಉಷ್ಣಾಂಶದಲ್ಲಿ ಬಳಸಬಹುದು, ಓವನ್ನಲ್ಲಿ ಇಡಲು ಸೂಕ್ತವಾಗಿದೆಯಾ ಎಂಬ ಮಾಹಿತಿಯನ್ನು ತಯಾರಕರ ಸೂಚನೆಗಳಲ್ಲಿ ಪರಿಶೀಲಿಸಿ. ಪಾತ್ರೆಯ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ. ನಾನ್ ಸ್ಟಿಕ್ ಪಾತ್ರೆಯನ್ನು ಎಷ್ಟು ವರ್ಷ ಬಳಸಬಹುದು ಅನ್ನೋದಕ್ಕೆ ಒಂದೇ ನಿಗದಿತ ಅವಧಿ ಇಲ್ಲ. ಅದರ ಗುಣಮಟ್ಟ, ಬಳಕೆ ಮತ್ತು ನಿರ್ವಹಣೆಯ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಪಾತ್ರೆಯ ಮೇಲ್ಮೈನಲ್ಲಿ ಗೀರು, ಬಿರುಕು, ಕೋಟಿಂಗ್ ಕಳಚುವಿಕೆ ಅಥವಾ ಇತರ ಹಾನಿಯ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಅವುಗಳನ್ನು ಬದಲಾಯಿಸಿ. ನಾನ್ ಸ್ಟಿಕ್ ಪಾತ್ರೆಗಳು ನಿಮ್ಮ ಅಡುಗೆಯನ್ನು ಸುಲಭಗೊಳಿಸುತ್ತೆ ಅನ್ನೋದು ಸತ್ಯ. ಆದರೆ ಅವುಗಳನ್ನು ಬಳಸೋಕ್ಕೂ ಮುನ್ನ ನಾವು ನೀಡಿರುವ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಪಾಲಿಸಿದರೆ ನಿಮ್ಮ ಮನೆ ನಾನ್ ಸ್ಟಿಕ್ ಪಾತ್ರೆಗಳು ಹೆಚ್ಚು ದಿನ ಬಾಳಿಕೆ ಬರುವಂತೆ ನೋಡ್ಕೊಳ್ಬೋದು. ಜೊತೆಗೆ ಆರೋಗ್ಯವಾಗಿಯೂ ಇರ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.